ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸುಜಯನ್ ಬರ್ತ್ಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಒಂದು ಸಣ್ಣ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅವನಿಗೆ ತುಂಬ ಇಷ್ಟ ಆಗಿರುವಂಥ ಮೋತಿಚೂರ್ ಲಡ್ಡನ್ನು ತೊಗೊಂಡು ಬಂದಿದ್ವಿ. ಮತ್ತು ಎಲ್ಲ ಈಗ ನೋಡಿ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀವಿ. ಮಕ್ಕಳಿಗೆ ಬರ್ತ್ಡೇ ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಹಾಗೆ ನೋಡಿ ನಾನು ಮತ್ತು ಆಯಿ ಸೇರಿಕೊಂಡು ಮಕ್ಕಳಿಗೆ ಆರತಿಯನ್ನು ಮಾಡಿದ್ವಿ. ಮತ್ತು ಲಾಸ್ಟ್ ಇಯರ್ ಕೂಡ ನಾವು ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಹಾಗೆ ನನ್ನ ಅತ್ತೆ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಹವ್ಯಕ ಭಾಷೆಯಲ್ಲೇ ಹೇಳಿ ಕೂಡ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ನೋಡಿ ನಾವು ಚೆನ್ನಾಗಿ ಈ ರೀತಿ ಆರತಿಯನ್ನು ಮಾಡಿದ್ವಿ. ನಮ್ಮ ಹವ್ಯಕರಲ್ಲಿ ಬರ್ತ್ಡೇ ದಿನ ಈ ರೀತಿ ಆರತಿ ಮಾಡ್ತೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸುಜಯ್, ಹ್ಯಾಪಿ ಬರ್ಡೇ ಟು ಯು. ತಿನ್ಸು ಸುಜಯ್. ಅಪ್ಪ ಹೋಗಪ್ಪ. ಒಂಚೂ ಕುಂಕುಮ ಹಿಂಗಿಲ್ಲ ಇದು ಮಾಡವ ಮಾಡಿದ್ದೀರಿ. ರಾಜು ಅವರು ಸುಜಯನಿಗೆ VR ಬಾಕ್ಸ್ ಅನ್ನ ಕೇಳ್ತಾ ಇದ್ದಾನೆ, ಸೊ ಅದನ್ನ ತೆಗೆಸ್ಕೊಟ್ಟಿದ್ದಾರೆ. ಹಾಗೆ ನಾನು ಸುಜಯನಿಗೆ ಸಿಲ್ವರ್ ಕಡಾವನ್ನು ತೊಗೊಂಡು ಬಂದಿದ್ದೆ. ಮತ್ತು ನಾವು ಮತ್ತೇನು ಮಾಡಿದ್ವಿ, ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲಿ ಹೋದ್ವಿ, ಮತ್ತೇನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಹಾಗೆ ನಾವು ಎಲ್ಲರೂ ಆ್ಯಕ್ಚುಲಿ ಎಲ್ಲರ ಬರ್ತಡೇನಲ್ಲೂ ನಮ್ಮನೇಲಿ ಲೆಟರ್ ಬರೆದುಕೊಡುವಂಥ ಒಂದು ಪದ್ಧತಿ ಇದೆ. ಸೊ ನಮ್ಮನೆಯವರು ಮತ್ತು ನಾನು, ಸೃಜನ್ ಕೂಡ ಎಷ್ಟು ಚೆನ್ನಾಗಿ ಒಂದು ಪೇಜ್ ಆಗುವಷ್ಟು ಅವನು ಎಲ್ಲ ಲೆಟರನ್ನು ಬರ್ಕೊಟ್ಟಿದ್ದ. ಮತ್ತು ನೋಡಿ ಅವನು ಸೃಜನ್ ನಮ್ಮ ಫ್ಯಾಮಿಲಿಯ 6 ಜನರನ್ನು ಈ ರೀತಿ ಡ್ರಾಯಿಂಗ್ ಕೂಡ ಮಾಡಿ ಕೊಟ್ಟಿದ್ದಾನೆ ಅವನು. ಮತ್ತು ಈಗ ನೋಡಿ ಅವನು VR ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದಾನೆ. ಮತ್ತು VR ಬಾಕ್ಸ್ದು ನಿಮಗೆ ಏನಾದರೂ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಫುಲ್ ರಿವ್ಯೂವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಅಂದರೆ ತುಂಬ ಯೂಸ್ ಮಾಡಬಾರ್ದು, ಬಟ್ ಒಮ್ಮೊಮ್ಮೆ ನಮಗೆ ಅದು ಹಾಕ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಫಸ್ಟ್ ಅದೆಲ್ಲ ನೋಡುತ್ತೆ. ನಂಬರ್ 1 VR ಬ್ರ್ಯಾಂಡ್ ಇನ್ ಇಂಡಿಯಾ. ಹೌದಾ? ನಂಬರ್ ಅದನ್ನ ಇದು ಎಲ್ಲರೂ ನಂಬರ್ 1 ಹೇಳ್ತಾರೆ. ಅದೇ VR ಅದು VR ಇಲ್ಲೇ. ಅದೇ ಹೌದಲ್ಲ, ಇಲ್ಲ ಇಟ್ಕೊಂಡಿದ್ದೆ. ಒಂದಾದ್ರೂ VR ಇಲ್ಲೇ ಪೇಪರ್ ಅಲ್ಲೇ ಮುಗಿಸ್ಬಿಟ್ರೆ VR ಇದೆ. ಕೆಲವೊಂದು ಸಾರಿ ಬೋರ್ ಆದಾಗ ಎಲ್ಲ ನಾವಿದನ್ನು ನೋಡ್ಬೋದು. ಮೊಬೈಲನ್ನು ಇದ್ರ ಒಳಗಡೆ ಪ್ಲೇಸ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳೋದು. 3D ಅಂದರೆ ರೋಲರ್ ಕೋಸ್ಟರ್ ಆ ರೀತಿ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೀಟೇಲ್ ಆಗಿ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ.
ಹಾಗೆ ನೀವಿಲ್ಲಿ ಅವನು ಈ VR ಬಾಕ್ಸ್ ಅನ್ನ ಹಾಕ್ಬಿಟ್ಟು ಹೇಗೆ ಆಕ್ಷನ್ ಮಾಡ್ತಾ ಇದ್ದಾನೆ ಅಂತ ನೋಡಿ. ನಿಜವಾಗ್ಲೂ ನಾವು ಅಲ್ಲೇ ಇದೀವೇನೋ ಅಂತ ಅನ್ಸುತ್ತೆ. ರೋಲರ್ ಕೋಸ್ಟರ್ ಮತ್ತೆ ಹಾರರ್ ಎಲ್ಲ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ನಾವು ಸಿರ್ಸಿಯಲ್ಲೇ ತುಂಬ ಫೇಮಸ್ ಆಗಿರುವಂಥ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ರೆಡಿ ನಾನು ಫ್ರೆಂಡ್ಸ್ ಈ ದೊಡ್ಡ ಗಣಪತಿ ದೇವಸ್ಥಾನದ ಮಹಿಮೆ ಏನು ಹೇಳೋದನ್ನು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ. ಇಲ್ಲಿ ಬಂದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿಂದ ಬೇರೆ ಕಡೆ ಹೋದ್ವಿ. ಅದು ಎಲ್ಲಿ ಹೋದ್ವಿ ಹೇಳೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಾವು ರಾತ್ರಿ ಡಿನ್ನರ್ಗೆ ಹೇಳಿಬಿಟ್ಟು ಸುಪ್ರಿಯಾ ಇಂಟರ್ನ್ಯಾಷನಲ್ಗೆ ಬಂದಿದ್ದೀವಿ. ಆಲ್ರೆಡಿ ನಾನು ಸುಪ್ರಿಯಾ ಇಂಟರ್ನ್ಯಾಷನಲ್ನಿಂದ ಫುಡ್ ರಿವ್ಯೂ ಕೂಡ ರೆಸ್ಟೋರೆಂಟ್ ರಿವ್ಯೂ ಕೂಡ ಆಲ್ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಮತ್ತು ಫುಡ್ಡೆಲ್ಲ ಹೇಗಿದೆ ಹೇಳೋದನ್ನು ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಸುಜಯ್ಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಎಲ್ಲ ಫುಡ್ಗಳು, ಅದಕ್ಕೋಸ್ಕರ ನಾವೀಗ ಇಲ್ಲಿ ಬಂದಿದ್ದೀವಿ. ಹಾಗೆ ಮೆನು ನೋಡಿ, ಸುಜಯ್ ಮತ್ತು ರಾಜು ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೃಜನ್ ಅಂತೂ ಆಲ್ರೆಡಿ ಅವ್ನಿಗೆ ಏನು ಬೇಕು ಅಂತ ಹೇಳಿಬಿಟ್ಟಿದ್ದಾನೆ. ಆಲ್ರೆಡಿ ನಮಗೆ ಆಲ್ ಟೈಮ್ ಫೇವ್ರೇಟ್ ಟೊಮೆಟೊ ಸೂಪನ್ನು ಕೂಡ ತೊಗೊಂಡಿದ್ದೀವಿ, ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿದೆಲ್ಲ ಹೇಗಿದೆ ಹೇಳೋದನ್ನು ಆಲ್ರೆಡಿ ಹೇಳಿರೋದ್ರಿಂದ ಮತ್ತೆ ನಾನು ಪುನಃ ಹೇಳ್ತಾ ಇರಲ್ಲ. ಹಾಗೆ ಟೊಮೆಟೊ ಸೂಪನ್ನು ತೊಗೊಂಡ್ವಿ, ಮತ್ತು ಇನ್ನೊಂದು ಮ್ಯಾಂಚೋ ಸೂಪ್ ಕೂಡ ತೊಗೊಂಡ್ವಿ. ಸುಜಯ್ ಮತ್ತು ರಾಜುಗೆ ಯಾವಾಗಲೂ ಮ್ಯಾಂಚೋ ಸೂಪ್ ತುಂಬ ಇಷ್ಟ ಆಗುತ್ತೆ. ಸೊ ಅವರು ಈ ಮ್ಯಾಂಚೋ ಸೂಪನ್ನು ತೊಗೊಂಡ್ರು. ಸುಪ್ರಿಯಾದಲ್ಲಿ ನೋಡಿ ರಾತ್ರಿ ಡಿನ್ನರ್ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಂದ ಹೊರಟಿದ್ದೀವಿ. ಹಾಗೆ ಐಸ್ ಕ್ರೀಮ್ಗೆ ಆ್ಯಕ್ಚುಲಿ ಇನ್ನೊಂದು ಕಡೆ ಸಿರ್ಸಿಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದು ಎಲ್ಲಿ ಅಂತ ಈಗ ಅಲ್ಲಿ ಹೋಗ್ತಾ ಇದ್ದೀವಿ. CP ಬಜಾರ್ನಲ್ಲಿ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂತ ಇದೆ ಫ್ರೆಂಡ್ಸ್. ಸೊ ಈಗ ನಾವೀಗ ಅಲ್ಲಿ ಬಂದಿದ್ದೀವಿ. ಮಕ್ಕಳು ಎಲ್ಲ ಅವ್ರಿಗೆ ಯಾವ್ಯಾವ ಫ್ಲೇವರ್ ಬೇಕು ಅಂದ್ಬಿಟ್ಟು ಅದನ್ನು ತೊಗೊಳ್ತಾ ಇದ್ದಾರೆ. ಹಾಗೆ ನಾನು ತೊಗೊಂಡೆ. ಇಲ್ಲಿ ಬಂದು ನಾವು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಆಮೇಲೆ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಬರ್ತ್ಡೇ ಸೆಲಿಬ್ರೇಷನ್ ಹೇಗಿತ್ತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.